ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಪ್ರೀತಿ ಚೆಲ್ಲದ ಜೈ ಜವಾನ್ ಜೈ ಕಿಸನಿಂದ ಮತ್ತೊಂದು ಇವತ್ತು ವಿಶೇಷವಾದ ವಿಡಿಯೋ, ಬೇರೆ ವಿಷಯದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಹಾಗೆ ನಮ್ಮ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತತಿ. ಇವತ್ತು ವಿಶೇಷವಾದ ವಿಡಿಯೋ ಏನಪ್ಪಾ ಅಂದ್ರ ಉದ್ಯೋಗದ ಬಗ್ಗೆ. ಯಾರಾದರೂ ಗೋರ್ಮೆಂಟ್, ಸೆಂಟ್ರಲ್ ಗೋರ್ಮೆಂಟ್ ಹುದ್ದೆಗಳನ್ನ ಯಾರಾದರೂ ನೋಡ್ತಾ ಇದ್ರೆ ಅಂಥವ್ರಿಗೆ ಒಂದು ವಿಶೇಷವಾದ ಸುದ್ದಿ. ಅದೇನಪ್ಪಾ ಅಂದ್ರ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ 8,000 ಹುದ್ದೆಗಳನ್ನು ಕರೆದಿದ್ದಾರೆ. ನಾಳೆಯಿಂದನೇ ಅರ್ಜಿ ಸಲ್ಲಕ್ಕೆ ಪ್ರಾರಂಭ ಆಗ್ತಾ ಇದಾವು. ಯಾರಾದರೂ ಡಾಕ್ಯುಮೆಂಟ್ ಏನಾದರೂ ರೆಡಿ ಮಾಡ್ಕೊಂಡಿರ್ಲಿಕ್ಕಂದ್ರೆ ರೆಡಿ ಮಾಡ್ಕೊಂಡು ಅರ್ಜಿ ಸಲ್ಲಿಸಬಹುದು. ಯಾವ ಹುದ್ದೆಗಳು ನೇಮಕಾತಿ ಕರೆದಿದ್ದಾರೆ, ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಷ್ಟು, ಹಾಗೆ ಎಷ್ಟು ವಯಸ್ಸು, ಯಾವ ವಯಸ್ಸಿನವರೆಗೆ ಮಿತಿ ಇದೆ, ಹಾಗೆ ಎಷ್ಟು ಫೀಸ್, ಎಷ್ಟು ಡೊನೇಷನ್ ಕಟ್ಟಬೇಕಾಗತ್ತೆ ನಾವು ಅರ್ಜಿ ಸಲ್ಲಿಸುವಾಗ, ಪ್ರತಿಯೊಂದು ನೋಡ್ಕೊಂತ ಹೋಗೋಣ. ರೈಲ್ವೆ ನೇಮಕಾತಿ ಮಂಡಳಿ RRB ನಿರುದ್ಯೋಗಿಗಳ ಶುಭ ಸುದ್ದಿ ಪ್ರಕಟಿಸಿದೆ. ತಾಂತ್ರಿಕೇತರ ಜನಪ್ರಿಯ ವರ್ಗದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ನಮ್ಮ ರೈಲ್ವೆ ಇಲಾಖೆ. ಈ ಪ್ರಕ್ರಿಯೆ ಮೂಲಕ ಭಾರತೀಯ ರೈಲ್ವೆ ಇಲಾಖೆಗೆ ವಿವಿಧ ಪದವಿ ಮತ್ತು ಪದವಿ ಪೂರ್ವ ಹಂತದ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಾಗುತ್ತದೆ. ಎಜುಕೇಶನ್ 12ನೇ ಮುಗಿಸಿರ್ಬೇಕು. 12ನೇ ತರಗತಿ ಮುಗಿಸ್ತವ್ರಿಗೂ ಕೂಡ ಹುದ್ದೆಗಳದಾವು. ಹೊಳ್ಳೆ ಡಿಗ್ರಿ ಮುಗಿಸ್ತವ್ರು ಕೂಡ ಇದರಲ್ಲಿ ಒಂದು ಹುದ್ದೆಗಳದಾವ ಅಂತ ಹೇಳ್ಬೋದು. ಈ ಅಧಿಸೂಚನೆಯಲ್ಲಿ ಆಲ್ ಸ್ಟೇಷನ್ ಮಾಸ್ಟರ್, ಯಾವ್ಯಾವ ಹುದ್ದೆಗಳದ ನೋಡ್ರಲ್ಲಿ, ಆಲ್ ಸ್ಟೇಷನ್ ಮಾಸ್ಟರ್, ಗೂಡು ರೈಲು ವ್ಯವಸ್ಥಾಪಕ ಹುದ್ದೆಗಳು ಮತ್ತು ಸಂಚಾರ ಸಹಾಯಕ, ಮುಖ್ಯ ವಾಣಿಜ್ಯ ಕಮ್ ಟಿಕೆಟ್ ಮೇಲ್ವಿಚಾರಕರು, ಜೂನಿಯರ್ ಅಕೌಂಟೆಂಟ್ಸ್, ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಕ್ಲರ್ಕ್, ರೈಲ್ವೆ ಕ್ಲರ್ಕ್, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಮುಂತಾದ ವಿವಿಧ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಕರೆದಾರ. ನಿಮಗೆ ಕ್ವಾಲಿಫಿಕೇಶನ್ ಯಾವುದಿದೆ, ನಿಮಗೆ ಯಾವ ಹುದ್ದೆ ಇಂಟ್ರೆಸ್ಟ್, ಯಾವ ಹುದ್ದೆಗಳನ್ನು ನೀವು ಹಾಕಿದ್ರೆ ನೀವು ಎಕ್ಸಾಮ್ ಫೇಸ್ ಮಾಡ್ಬೋದು, ಅದನ್ನೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಅರ್ಜಿ ಸಲ್ಲಿಸುವುದು ಇದೇ ಅಕ್ಟೋಬರ್ 20ರಂದು ಪ್ರಾರಂಭವಾಗಲಿದೆ. ನವೆಂಬರ್ 20ರಂದು ಕೊನೆಯ ದಿನಾಂಕವಾಗಲಿದೆ. ಮುಂದಿನ ತಿಂಗಳ 20ನೇ ತಾರೀಕಿಂದನ ಒಂದು ತಿಂಗಳ ಟೈಮ್ ನಿಮಗೆ ಸಿಗುತ್ತಿಲ್ಲಿ. ಯಾರಾದರೂ ಸಲ್ಲಿಸುವವರು, ಯಾರಾದರೂ ನಿರುದ್ಯೋಗಿಗಳಿದ್ರೆ, ಯಾರಾದರೂ ಇದಕ್ಕೋಸ್ಕರ ರೈಲ್ವೆ ಇಲಾಖೆಯಲ್ಲಿ ಒಂದು ನಾವು ಉದ್ಯೋಗ ಮಾಡ್ಬೇಕಂತೇಳಿ ಯಾರಾದರೂ ಕನಸು ಕಟ್ಕೊಂಡವ್ರಿಗೆ, ಅಂಥವ್ರಿಗೆ ಒಂದು ಪ್ರಮುಖವಾದ ಮಾಹಿತಿ ಅಂತ ಒಂದು ಅವಕಾಶನ ಅಂತಾನೆ ಹೇಳ್ಬೋದು. ಒಟ್ಟು ಹುದ್ದೆಗಳು 8,850 ಹುದ್ದೆಗಳದಾವು. ಸ್ಟೇಷನ್ ಮಾಸ್ಟರ್ ಎಷ್ಟು ಹುದ್ದೆಗಳದಾವ ಅಂದ್ರೆ 615 ವೇಕೆನ್ಸಿ ಅದಾವ. ಅದೇ ರೀತಿಯಾಗಿ ಗೂಡ್ಸ್ ರೈಲ್ಸ್ ವ್ಯವಸ್ಥಾಪಕ ಹುದ್ದೆಗಳು 3,423 ಹುದ್ದೆಗಳದಾವು. ಇನ್ನು ಸಂಚಾರ ಸಹಾಯಕ ಅಂದ್ರೆ 59 ಹುದ್ದೆಗಳದಾವು. ಮುಖ್ಯ ವಾಣಿಜ್ಯ ಕಮ್ ಟಿಕೆಟ್ ಮೇಲ್ವಿಚಾರಕರ 161 ಹುದ್ದೆಗಳದಾವು. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳು 921 ಹುದ್ದೆಗಳದಾವು. ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ಗಳು 638 ಅದಾವು. ಇನ್ನು PUC ಅಂದ್ರೆ 12ನೇ ತರಗತಿ ಮುಗಿಸ್ತವ್ರಿಗೆ ಅವು 3,058 ಹುದ್ದೆಗಳದಾವ. ಯಾರಾದರೂ 12ನೇ ತರಗತಿ ಮುಗಿಸಿದ್ರೆ ಅಂದ್ರೆ ಅಂಥವ್ರು ಕೂಡ ಅರ್ಜಿ ಸಲ್ಲಿಸಬಹುದು. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 163, ಇವರು 12ನೇ ತರಗತಿ ಎಜುಕೇಶನ್ +2 PUC ಹಂತದ ಅರ್ಹತೆ ಮುಗಿಸಿದವರು. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ. ಅದೇ ರೀತಿ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ 394 ಹುದ್ದೆಗಳು. ಇವರು ಕೂಡ PUC ಮುಗಿಸಿದವರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಇನ್ನು ಟ್ರೈನ್ ಕ್ಲರ್ಕ್ ಹುದ್ದೆಗಳು 77 ಅದಾವು. ಇದಕ್ಕೂ ಎಜುಕೇಶನ್ PUC ಹಂತದ ಎಜುಕೇಶನ್ ಆಗಿರ್ಬೋದು. ಇನ್ನು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 2,424 ಹುದ್ದೆಗಳದಾವು. ಇವರು ಕೂಡ PUC ಅರ್ಹತೆ ಮುಗಿಸ್ತವರು ನೀವು ಸಲ್ಲಿಸಬಹುದು. ಇನ್ನು ವಯಸ್ಸು ಎಷ್ಟು ಅದಾವಪ್ಪ ಅಂದ್ರೆ, ಪದವಿ ಅರ್ಹತೆಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಂದ್ರೆ ಡಿಗ್ರಿ ಮುಗಿಸ್ತವರು, ಎಜುಕೇಶನ್ ಡಿಗ್ರಿ ಮುಗಿಸ್ತವರಿಗೆ 18ರಿಂದ 36 ವರ್ಷದವರೆಗೂ ಕೂಡ ಅರ್ಜಿ ಸಲ್ಲಿಸಬಹುದು. ಇನ್ನು ಇಂಟರ್ ಕ್ವಾಲಿಫಿಕೇಶನ್ ಹುದ್ದೆಗಳಿಗೆ 18ರಿಂದ 33 ವರ್ಷ ವಯಸ್ಸಿನಾಗಿರಬೇಕು.
ಅಂದ್ರೆ ನೀವು ಏನಾರ 12ನೇ ಮಾತ್ರ ಮುಗಿಸಿದ್ರೆ ಅಂದ್ರೆ 33 ವಯಸ್ಸಿನವರೆಗೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ತಿಂಗಳಿಗೆ ವೇತನ 19,900ರಿಂದ 35,400 ರೂಪಾಯಿವರೆಗೆ ಬೇರೆ ಬೇರೆ ಹುದ್ದೆಗಳ ಅನುಸಾರವಾಗಿ ಇಲ್ಲಿ ಏನಾಗುತ್ತೆ ವೇತನ ನೀಡಲಾಗುತ್ತೆ. ಇನ್ನು ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದ್ರೆ ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 500 ರೂಪಾಯಿ. ಇನ್ನು SC ST ದಿವ್ಯಾಂಗ ಮಹಿಳೆಯರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಸಾಮಾನ್ಯ OBC ಅವರಿಗೆ 500 ರೂಪಾಯಿವರೆಗೆ ಫೀಸ್ ಇರುತ್ತೆ, ಅರ್ಜಿ ಶುಲ್ಕ ಇರುತ್ತೆ. ಇನ್ನು SC ST ದಿವ್ಯಾಂಗ ಮಹಿಳೆಯರಿಗೆ ಏನಾಗುತ್ತೆ ಮತ್ತು ಅದೇ ರೀತಿಯಾಗಿ ಮಾಜಿ ಸೈನಿಕರಿಗೆ ಕೂಡ 250 ರೂಪಾಯಿ ಅರ್ಜಿ ಶುಲ್ಕವನ್ನು ತೆಗಿತಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಹೆಂಗೆ ನಡೀತಪ್ಪ ಅಂದ್ರೆ CBT 1, CBT 2, ಕೌಶಲ್ಯ ಪರೀಕ್ಷೆ, ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಹಂತಗಳಾಗಿರ್ತವೆ. 4 ಹಂತಗಳಿರ್ತವೆ ಇಲ್ಲಿ. CBT 1 ಅಂತೇಳಿ ಒಂದು ಕಂಪ್ಯೂಟರ್ ಎಕ್ಸಾಮ್ ಕೊಡಬೇಕಾಗತ್ತೆ. CBT 2 ಅಂತ ಎಕ್ಸಾಮ್ ಕೊಡಬೇಕಾಗತ್ತೆ. ಇನ್ನು ಕೌಶಲ್ಯ ಪರೀಕ್ಷೆ ಅಂತೇಳಿ ಒಂದು ಎಕ್ಸಾಮ್ ಇರುತ್ತೆ, ಅದನ್ನು ಕೂಡ ಪಾಸ್ ಮಾಡಬೇಕಾಗತ್ತೆ. ದಾಖಲೆ ಪರಿಶೀಲನೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಅದೇ ರೀತಿ ಇಲ್ಲಿ ವೈದ್ಯಕೀಯ ಒಂದು ಟೆಸ್ಟ್ ಕೂಡ ಇಲ್ಲಿ ಮಾಡ್ತಾರೆ, ಅದನ್ನು ಕೂಡ ನೀವು ಪೂರೈಸಬೇಕಾಗತ್ತೆ. ಇನ್ನು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೆಂಗಂದ್ರೆ ಭಾಗ 1 ನೋಂದಣಿಗಾಗಿ ನೀವು ಅರ್ಜಿ ಸಲ್ಲಿಸಲಾಕ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಹತ್ತಿರದ ಗ್ರಾಮ 1 ಆಗಲಿ, ಕಂಪ್ಯೂಟರ್ ಆನ್ಲೈನ್ ಸೆಂಟರ್ ಆಗಲಿ, ಅಲ್ಲಿ ನೀವು ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಸುಮ್ಮನೆ ಯಾರಾದರೂ ಯೂಟ್ಯೂಬಲ್ಲಿ ಹೇಳಿದ್ರೆ ನಾವು ಹಾಕ್ತೀವಿ ಇಲ್ಲಿ ಕಳಿಸ್ರಿ ಡಾಕ್ಯುಮೆಂಟ್, ಆ ರೀತಿ ಏನು ಮಾಡಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರದಲ್ಲಿ ತುಂಬ ಗ್ರಾಮ 1ಗಳ ಕೇಂದ್ರಗಳ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಂದು ಹೋಬಳಿಯಲ್ಲಿ, ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ವಿವಿಧ ಹಂತದಲ್ಲಿ ಆನ್ಲೈನ್ ಸೆಂಟರ್ ಅಥವಾ ಗ್ರಾಮ 1 ಕೇಂದ್ರಗಳನ್ನು ತೆಗೆದುತ್ತಾ ಅಲ್ಲಿ ಹತ್ತಿರದ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿತೈತಿ. ಭಾಗ 1 ನೋಂದಣಿಗಾಗಿರುತ್ತೆ, ಭಾಗ 2 ಹೆಚ್ಚುವರಿ ವಿವರಗಳನ್ನು ಭರ್ತಿ ಮಾಡಾಕಿರುತ್ತೆ. ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಇದನ್ನೆಲ್ಲ ಪ್ರೊಸೀಜರ್ ನೀವೇನು ಮಾಡಕ್ಕೆ ಹೋಗಬೇಡಿ, ಅಲ್ಲಿ ಹೋಗಿ ಗ್ರಾಮ 1ದಾಗ ನೀವು ಹೇಳಿದ್ರೆ ಅಂದ್ರೆ ಅವರೆಲ್ಲ ಪ್ರತಿಯೊಂದು ಪ್ರೊಸೀಜರ್ ಮಾಡಿ ನಿಮಗೆ ಮುಗಿಸ್ಕೊಡ್ತಾರ. ಇನ್ನು ಪರೀಕ್ಷಾ ಮಾದರಿ ಏನಿರುತ್ತೆ ಅಂದ್ರೆ CBT 1 ಸಾಮಾನ್ಯ ಅರಿವು, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅದನ್ನು ತಿಳ್ಕೊಳ್ಳಿ. ಪರೀಕ್ಷಾ ಮಾದರಿ CBT 1 ಸಾಮಾನ್ಯ ಅರಿವು, ಗಣಿತ ಮತ್ತು ತಾರ್ಕಿಕತೆಯ ಕುರಿತು MCQಗಳನ್ನು ಕೊಡಲಾಗುತ್ತದೆ. 100 ಪ್ರಶ್ನೆಗಳು ಇರ್ತಾವೆ, 100 ಅಂಕಗಳು ಇರ್ತಾವೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ ಇಲ್ಲಿ. CBT 2 ಎಕ್ಸಾಮ್ ಅಂತ ಏನಿರುತ್ತಲ್ಲ, ಅಲ್ಲಿ ಟೈಪಿಂಗ್ ಸ್ಕಿಲ್ ಅಂದ್ರೆ ಕಂಪ್ಯೂಟರ್ ಬರ್ತಾ ಇರಬೇಕು ನಿಮ್ಗೆ, ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ಇರುತ್ತೆ. TCT ಟೆಸ್ಟ್ನಲ್ಲಿ ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲಿ ನಿಮಿಷಕ್ಕೆ 30 ಪದಗಳು ಅಥವಾ ಹಿಂದಿಯಲ್ಲಿ ನಿಮಿಷಕ್ಕೆ 25 ಪದಗಳನ್ನು ಟೈಪ್ ಮಾಡಬೇಕು. ನೀವು ಹಿಂದಿಯಾಗಾರ ಮಾಡ್ಬೋದು ಅಥವಾ ಇಂಗ್ಲೀಷ್ನಾಗ, ಎರಡೂ ನಿಮ್ಗೆ ಅಲ್ಲಿ ಚಾಯ್ಸ್ ಇರುತ್ತೆ. ಇಲ್ಲಿ 120 ಪ್ರಶ್ನೆಗಳು, 120 ಅಂಕಗಳು ಇರ್ತಾವೆ ಇಲ್ಲಿ CBT 2ದೊಳಗೆ. ಇನ್ನು ಪ್ರತಿ ಪರೀಕ್ಷೆಗೂ 90 ನಿಮಿಷಗಳ ಅವಧಿಯನ್ನು ಹೊಂದಿರ್ತದೆ. ಇಲ್ಲಿ ಎಕ್ಸಾಮ್ 90 ನಿಮಿಷ ಇರುತ್ತೆ. ಅದು PWಗೆ 120 ನಿಮಿಷಗಳು, ತಪ್ಪು ಉತ್ತರಗಳಿಗೆ 1/3 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ. ತಪ್ಪು ಉತ್ತರಗಳಿಗೆ ಕೂಡ ಮೈನಸ್ ಮಾರ್ಕ್ಸ್ ಇರುತ್ತೆ ಇಲ್ಲಿ. ಇನ್ನು ಪರೀಕ್ಷಾ ದಿನಾಂಕಗಳ ಶೀಘ್ರದಲ್ಲಿ ಪ್ರಕಟಿಸಲಾಗುವುದು. ಇನ್ನು ಪರೀಕ್ಷಾ ದಿನಾಂಕಗಳನ್ನು ಕೊಟ್ಟಿಲ್ಲ, ಬಟ್ ಅರ್ಜಿ ದಿನ ಹಾಕೋ ದಿನಾಂಕ ನಾಳೆಯಿಂದನೇ ಸ್ಟಾರ್ಟ್, ಮುಂದಿನ ತಿಂಗಳ 20ನೇ ತಾರೀಕುವರೆಗೂ ಕೂಡ ಇರುತ್ತೆ. ಇನ್ನು ಅಧಿಸೂಚನೆಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳಿಗೆ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಬಹುದು. ಅಭ್ಯರ್ಥಿಗಳು ತಮ್ಮ ದಾಖಲೆಗಳನ್ನು, ಫೋನ್ ಸಂಖ್ಯೆಗಳ ಮತ್ತು ಇಮೇಲ್ ವಿಳಾಸಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು. ನೀವೇನಾದರೂ ಇನ್ಕಮ್ ಕಾಸ್ಟು ಏನಾದರೂ ಅದಕ್ಕೆ ಬೇಕಾದಂಥ ದಾಖಲೆಗಳು ಇಲ್ಲದಿದ್ದಲ್ಲಿ ಇವತ್ತೇ ಅರ್ಜಿ ಸಲ್ಲಿಸಿ. ಅವು 5-6 ದಿನ ಅಥವಾ 1 ವೀಕ್ ಅಥವಾ 15 ದಿನದಲ್ಲಿ ಬರ್ತಾವು. ತಗೊಂಡ್ಬಿಟ್ಟು ಯಾರಾದ್ರೂ ಇನ್ಕಮ್ ಸರ್ಟಿಫಿಕೇಟ್ ಅರ್ಜಿ ಸಲ್ಲಿಸ್ಬೇಕು, ಅವೆಲ್ಲ ಪ್ರೊಸೀಜರ್ ಅದಾವೆ. ಯಾರಾದ್ರೂ ರೆಡಿ ಇರ್ಲಿಕ್ಕಂದ್ರೆ ಅಥವಾ ರೆಡಿ ಮಾಡಿಕೊಂಡು ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗತ್ತ. ಯಾವ ವೆಬ್ಸೈಟಿಗೆ ಹೋಗಿ ಇದನ್ನು ನೋಡ್ಬೋದು ಅನ್ನೋದು ನಾನು ವಿಡಿಯೋದಲ್ಲಿ ಕೆಳಗಡೆ ಲಿಂಕಲ್ಲಿ ಕೊಟ್ಟಿರ್ತೇನೆ ಅಥವಾ ಸ್ಕ್ರೀನಲ್ಲಿ ಶೋ ಮಾಡ್ತೇನೆ. ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಇಷ್ಟೇ ನಿಮ್ಗೆ ಹೇಳೋದಂದ್ರೆ, ನಾವಂಕರ ಇಲ್ಲಿ ಹುದ್ದೆಗಳು ಇಷ್ಟು ಕರೆದಿದಂಥ ಮಾಹಿತಿ ಕೊಟ್ಟಿದ್ದೀವಿ. ಬಟ್ ನೀವು ಗ್ರಾಮಕ್ಕೆ ಹೋಗ್ಬಿಟ್ಟು ಇನ್ನೂ ಇಂಚಿಂಚು ಮಾಹಿತಿ ತಿಳ್ಕೊಂಡು ನಿರುದ್ಯೋಗದ ಯುವಕರಾಗಲಿ, ಈಗಾಗಲೇ ಸ್ಟಡಿ ಮಾಡುವಂಥ ತುಂಬ ಸ್ಟಡಿ ಮಾಡಿರ್ತೀರ, ಬಟ್ ಅವಕಾಶಗಳು ಸಿಕ್ಕಿರೋದಿಲ್ಲ, ತುಂಬ ಹಗಲಿ ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತೀರ, ಅಂಥವ್ರು ಏನು ಮಾಡಬೇಕು, ಇವಾಗ ನಿಮಗೊಂದು ಅವಕಾಶ ಸಿಕ್ಕಿದೆ, ಅದನ್ನು ಉಪಯೋಗಿಸಿ ಹಗಲಿ ರಾತ್ರಿ ಸ್ಟಡಿ ಮಾಡಿ ನಿಮ್ಮ ತಂದೆ ತಾಯಿಗಳ ನನಸು ಮಾಡಿ ಅಂತ ಹೇಳ್ತಾ, ಸುಮ್ಮನೆ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು
ಧಾರವಾಡ ಕೋಚಿಂಗ್, ಬಿಜಾಪುರ ಕೋಚಿಂಗ್, ಬೆಂಗಳೂರು ಕೋಚಿಂಗ್ ಹೋಗಿ ಮಜಾ ಮಾಡಿ ಬರಕ್ಕೆ ಹೋಗ್ಬೇಡಿ. ನಿಮ್ಮ ತಂದೆ ತಾಯಿಗಳು ಹಗಲಿ ರಾತ್ರಿ ಕೂಲಿ ಮಾಡಿ ನಿಮ್ಮನ್ನ ಸ್ಕೂಲಿಗೆ ಕಳಿಸ್ತಿರ್ತಾರ. ಅಂಥವ್ರು ಕನಸು ನನಸು ಮಾಡ್ಬೇಕಂದ್ರೆ ನಾವು ಹಗಲಿ ರಾತ್ರಿ ಸ್ವಲ್ಪ ಒಂದು ವರ್ಷ, 1-2 ವರ್ಷ ಎಫೆಕ್ಟ್ ಪಟ್ಟಿವಂದ್ರೆ ಅವ್ರ ಕನಸು ನನಸಾಗುತ್ತೆ. ನೀವು ಖುಷಿ ಪಡೋದಕ್ಕಿಂತ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ನಿಮ್ಮ ತಂದೆ ತಾಯಿ ಕೂಡ ತುಂಬ ಅವ್ರದ್ದು ಕೂಡ ಒಂದು ಕನಸು ಈಡೇರಿದಂಗೆ. ನೀವು ನೌಕರಿ ಹೋದ್ಮೇಲೆ ಅವ್ರನ್ನ ಸರಿಯಾಗಿ ನೋಡ್ಕೊಲಿಕ್ಕಂದ್ರೂ ಅಷ್ಟೊತ್ತಾತ. ಬಟ್ ನನ್ನ ಮಗ ನೌಕರಿ ಸಿಗ್ತಿಲ್ಲ ಅನ್ನೋ ಒಂದು ಖುಷಿ ಭಾಳ ತಾಯಿಗೆ ಇರುತ್ತೆ. ಅದಕ್ಕೋಸ್ಕರ ತಂದೆ ತಾಯಿ ನಿಮ್ಮನ್ನು ಕಷ್ಟಪಟ್ಟು ₹1 ಕೊಟ್ಟು ದುಡ್ಡು ಕಲಿಸೋದು, ಅದನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಅಂಥವ್ರು ತುಂಬ ಎಫೆಕ್ಟ್ ಕೊಟ್ಟು ಅವಕಾಶ ಸಿಕ್ಕಾಗ ಉಪಯೋಗಿಸಿ. ಅವಕಾಶ 1 ಸಲ ಸಿಗುತ್ತೆ, 2 ಸಲ ಸಿಗುತ್ತೆ, 3 ಸಲ ಸಿಗುತ್ತೆ. ಲೈಫಲ್ಲಿ ಒಂದು ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಯಾವತ್ತೂ ಅಳವಡಿಸ್ಕೊಳ್ಳಿ, ನೋ ಸೆಕೆಂಡ್ ಚಾನ್ಸ್ ಅಂತೇಳಿ. ಫಸ್ಟ್ ಚಾನ್ಸ್ ಸಿಕ್ಕಿದ್ದು ಭಾಳ, ಅದನ್ನು ಒಳ್ಳೆ ಇನ್ನೊಂದು ಚಾನ್ಸ್ ಸಿಗೋದಿಲ್ಲ ಅಂತಲೂ ತಿಳ್ಕೊಳ್ಳಿ. ನೀವು ಈಗ 18 ವರ್ಷದವ್ರು ಇರ್ಬೋದು, ನನಗಿನ್ನೂ 26 ವಯಸ್ಸು 33 ವಯಸ್ಸು ಅರ್ಜಿ ಸಲ್ಲಕ್ಕೆ ಸ್ಟಡಿ ಮಾಡೋಕೆ ಟೈಮ್ ಇರುತ್ತೆ ಅಂತೇಳಿ ಅನ್ಕೊಂತ ಕುಂದ್ರಬೇಡಿ. ಈಗಿನ ಜನ ಏನು ಮಾಡ್ತಾರೆ ಅಂದ್ರೆ ಬರೀ ರೀಲ್ಸ್, ಮೊಬೈಲ್, ಟೈಮ್ ಪಾಸ್, ಸಂಗಡ ನಮ್ಮ ಜೊತೆಗಿದ್ದವರ ಜೊತೆಗೂಡಿ ಅವರು ಕಲಿತಂಥ ಚಟಗಳು ನಾವು ಕಲಿತಾ ನಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇರ್ತೀವಿ. ಅಂಥವರು ತಮ್ಮ ಜೀವನವನ್ನು ಅಥವಾ ನಿಮ್ಮ ತಂದೆ ತಾಯಿಯ ಕನಸುಗಳನ್ನು ಭಗ್ನಗೊಳಿಸಬೇಡಿ. ಸ್ಟಡಿ ಮಾಡಿ ತುಂಬ ಚೆನ್ನಾಗಿ ನೀವು ಬಳಸ್ಕೊತೀರ ಅನ್ಕೊತೀವಿ. ಇದೇ ರೀತಿಯ ವಿವಿಧ ಉದ್ಯೋಗಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಇನ್ಮೇಲಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಯುವತಿಯರು ಯಾರಾದರೂ ನೌಕರಿ ಹುಡುಕ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.